ಓಕೆ, ಇತ್ತೀಚೆಗೆ ದೆಹಲಿಯ ಲಾಲ್ ಚೌಕ್ ಬಳಿ ಕೆಂಪುಕೋಟೆ ಬಳಿ ನಡೆದಂತಹ ಕಾರ್ ಬಾಂಬ್ ಸ್ಫೋಟ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪ್ರಮುಖ ಆರೋಪಿಯೊಬ್ಬನ ಬಂಧನ ಆಗಿದೆ ಅಂತ ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ. ದೆಹಲಿಯ ಕೆಂಪುಕೋಟೆ ಬಳಿ ಕಾರು ಸ್ಫೋಟ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪ್ರಮುಖ ಆರೋಪಿಯನ್ನ ಬಂಧಿಸಿದೆ ಎನ್ಐಎ. ಸೊ ಯಾರಾತ? ಉಗ್ರ ಅಮೀರ್ ರಶೀದ್ ಅಲಿ. ಈತನನ್ನು ಈಗ ಎನ್ಐಎ ಅವರು ಬಂಧಿಸಿದ್ದಾರೆ. ಸುಸೈಡ್ ಬಾಂಬರ್ ಉಮರ್ ನಬಿಗೆ ಕಾರು ಕೊಡಿಸಿದ್ದ ಅಮೀರ್ ಅಂತ. ಕಾರ್ ಕೊಡಿಸೋದರ ಜೊತೆಗೆ ಬಾಂಬ್ ತಯಾರಿಕೆಗೂ ಈತ ಸಹಾಯ ಮಾಡಿದ್ದ ಅಂತ ಹೇಳಲಾಗ್ತಾ ಇದೆ. ಅಮೀರ್ ರಶೀದ್ ಅಲಿ ಮೂಲತಃ ಜಮ್ಮು ಕಾಶ್ಮೀರದ ಸಾಂಬೋರದವನು. ಆತನನ್ನು ಈಗ ಬಂಧಿಸಿದ್ದಾರೆ ಅಂತ. ಇದು ನಡೀತಾ ಇರುತ್ತೆ, ರೆಗ್ಯುಲರ್ ಪ್ರೋಸೆಸ್ ಇದು. ನಿಮಗೆ ಕಾರ್ ಕೊಡಿಸಿದವನು, ಕಾರ್ ತಗೊಂಡವನು, ಮತ್ತೊಂದು ಮಗದೊಂದು, ಆ ಥರದೆಲ್ಲ ಸಿಗ್ತಾ ಇರ್ತಾರೆ. ಈಗಾಗಲೇ ಸುಮಾರು ಜನರನ್ನ ಅರೆಸ್ಟ್ ಮಾಡಿ ಎನ್ಕ್ವೈರಿ ಮಾಡ್ತಾ ಇದ್ದಾರಲ್ಲ, ಅದೇ ರೀತಿಯಲ್ಲೇ ಇದು ಕೂಡ ನಡೀತಾ ಹೋಗುತ್ತೆ. ಬಟ್ ಕಾರ್ ಕೊಡಿಸಿದ್ದ ಅಂತಂದರೆ ಯಾವ ಉದ್ದೇಶಕ್ಕೆ ಕೊಡಿಸಿದ್ದ, ಏನು, ಇದೆಲ್ಲ ಒಂದು ಸ್ವಲ್ಪ ಎನ್ಕ್ವೈರಿ ಆಗಬೇಕಲ್ಲ. ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಎನ್ಕ್ವೈರಿ ಆಗುತ್ತೆ ಅಷ್ಟೇ. ಈಗ ಆತ ಏನು ಉಮರ್ ನಬಿ ಜೊತೆ ಯಾವ ರೀತಿ ಸಂಬಂಧ ಹೊಂದಿದ್ದ, ಯಾವ ಥರ ಸಂಪರ್ಕ ಹೊಂದಿದ್ದ, ಎಲ್ಲೆಲ್ಲಿ ಭೇಟಿಯಾಗಿದ್ದ, ಈತನಿಗೂ ಕೂಡ ಬಾಂಬ್ ಬ್ಲಾಸ್ಟ್ ಬಗ್ಗೆ ಗೊತ್ತಿತ್ತಾ ಗೊತ್ತಿರಲಿಲ್ವಾ, ಈತ ಬಾಂಬ್ ಬ್ಲಾಸ್ಟ್ಗೆ ಏನಾದರೂ ಸಹಾಯ ಮಾಡಿದ್ನ, ಎಲ್ಲ ಒಂದೊಂದಾಗಿ ಗೊತ್ತಾಗಬೇಕಲ್ಲ. ಸೊ ಹಾಗಾಗಿ ಈಗ ಆತನ ಬಂಧನ ಆಗಿದೆ.